ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನೇನು ಅನ್ಯಾಯ ಮಾಡಿದ್ರು ಅಂತ ಹೇಳಿ ಸಹೋದರರಾದಂತಹ ಸಂಪಂಗಿಯಿಂದ ನಿಮ್ಗೆಲ್ಲ ವಿಷಯ ಹೇಳಿದೆ. ಆದ್ರೂ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ನೀವು ಎಸ್ಸಿಗಳನ್ನ ಓಲೈಕೆ ಮಾಡೋದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂತ ಸಂದರ್ಭದಲ್ಲಿ ಅವರಿಗೆ ಅವಮಾನ ಮಾಡಿ ಚುನಾವಣೆಗಳಲ್ಲಿ ಸೋಲಿಸಿ ಅವ್ರ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವ್ರ ರಾಜೀನಾಮೆ ಕೊಡಂಗ್ ಮಾಡಿ ಅವ್ರ ರಾಜೀನಾಮೆ ಕೊಡ್ತೀರಿ ಅನ್ನೋ ಸಂದರ್ಭದಲ್ಲಿ ಅವ್ರು ಕೊಟ್ರೆ ನಮ್ಗೇನ್ ಲಾಸ್ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿರ್ತಕ್ಕಂಥವ್ರು ನೀವು ಯಾವ ಮುಖ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನ ನೀವು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೀರಿ. ಐ ಎಂ ಅಂಬೇಡ್ಕರ್ ಅಂತಾರೆ ರಾಹುಲ್ ಬಾಬಾ. ಅವ್ರ ಕಾಲ್ ಧೂಳಕ್ಕೂ ಸಮಾನ ಇಲ್ಲ ರಾಹುಲ್ ಗಾಂಧಿ. ಅವ್ರ ತಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಇತಿಹಾಸದ ಪುಟಗಳಲ್ಲಿದೆ. ಅದು ಯಾರು ಅದನ್ನ ಅಮಿತ್ ಶಾ ಜಿ ಅವರು ಮಾತಾಡಿದ್ರು ಅಂತ ಹೇಳಿ ಬೇರೆ ಬೇರೆ ತಿರ್ಚಿ ಇದು ಮಾಡಿ ಅದನ್ನ ಕಟ್ ಮಾಡಿ ಕಟ್ ಅಂಡ್ ಪೇಸ್ಟ್ ಮಾಡಿ ನೋಡಿಸ್ತಾರಲ್ಲ, ಆ ತರದ್ ಯಾವ್ದು ನೋಡ್ಸಂತದ್ದೇನಿಲ್ಲ. ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಮತ್ತೆ ಇತಿಹಾಸದ ಪುಟಗಳಲ್ಲಿ ಅಂಬೇಡ್ಕರ್ಗೆ ಯಾವ ರೀತಿಯಲ್ಲಿ ಅವಮಾನ ಮಾಡಿದ್ರು ಅಂತ ಹೇಳಿ ಪ್ರತಿಯೊಂದು ವಿಷಯನೂ ದಾಖಲೆಗಳ ಸಮೇತ ಇದೆ. ಅವ್ರು ರಾಜೀನಾಮೆ ಕೊಡಬೇಕಾದ್ರೆ ನೆಹರು ಅವರು ಏನು ಸುಳ್ಳೊಪ್ಪಿಸಿದ್ರಂದ್ರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಡ್ತಾವ್ರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಪಾರ್ಲಿಮೆಂಟ್ ಬರಬಾರದು ಅಂತ ಹೇಳಿ ಅವರು ಎರಡೆರಡು ಸಾರಿ ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಎರಡೆರಡು ಸಾರಿ ಬಂದು ಚುನಾವಣೆ ಪ್ರಚಾರ ಮಾಡಿ ಸೋಲಿಸಿರ್ತಕ್ಕಂಥದ್ದು. ಮತ್ತೆ ಇವ್ರನ್ನ ಯಾರು ಸೋಲಿಸಿದ್ರು ಅವ್ರನ್ನ ಸಂವಿಧಾನ ಈ ದೇಶಕ್ಕೆ ಕೊಟ್ಟಿದ್ರೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಕಾನೂನು ಸಚಿವರಾಗಿರ್ತಕ್ಕಂಥವ್ರು ನಮ್ಮ ಸಲಹೆಗಳು ಕೊಡೋದಕ್ಕೆ ಮಾತ್ರ ನೀವೇನು ಕಾನೂನುಗಳನ್ನ ಇನ್ನೊಂದನ್ನು ಮತ್ತೊಂದನ್ನು ಮಾಡಂಗಿಲ್ಲ ಅಂತ ಹೇಳಿ ಅವಮಾನ ಮಾಡಿರ್ತಕ್ಕಂಥವ್ರು. ಅವರು ನಾನು ಎಕನಾಮಿಕ್ಸ್ ಅಲ್ಲಿ ಈ ತರ ಇದೀನಿ, ದೇಶಕ್ಕೆ ಸ್ವತಂತ್ರ ಹೊಸದಾಗಿ ಬಂದಿದೆ, ಈ ದೇಶಕ್ಕೆ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಕಾತರ ಇದೆ, ದಯವಿಟ್ಟು ಹೊಸ ಹೊಸ ಯೋಜನೆಗಳನ್ನ ತಂದು ಮುಂದಿನ ನಮ್ಮ ಪೀಳಿಗೆಗೆ ಭವಿಷ್ಯದ ಭಾರತಕ್ಕೆ ನಾವು ಯಾವ ರೀತಿ ಅಡಿಪಾಯವನ್ನು ಹಾಕಬೇಕು, ನಾವು ಆರ್ಥಿಕವಾಗಿ ಸದೃಢ ಇರಬೇಕು, ಅದರ ಬಗ್ಗೆ ನಾನು ಇದು ಮಾಡ್ತೀನಿ, ನನಗೆ ಮಂತ್ರಿ ಇದನ್ನ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಅವಮಾನ ಮಾಡಿರ್ತಕ್ಕಂಥವ್ರು. ಮತ್ತೆ ನಾನು ರಾಜೀನಾಮೆ ಕೊಡೋದಕ್ಕೆ ನಾವೇನು ಹಿಂದೂ ಕೋರ್ಟ್ ಬಿಲ್ ಬಂದಾಗ ಅದಕ್ಕೆ ನೀವು ಮಾನ್ಯತೆ ಕೊಟ್ಟಿಲ್ಲ. ಒಬಿಸಿ ಅವರಿಗೆ ಮೀಸಲಾತಿ ಕೊಡಬೇಕು, ಅವರನ್ನು ಈ ದೇಶದ ಪ್ರಜೆಗಳು ಅವರನ್ನು ಸಮನಾಗಿ ಅವ್ರಿಗೆ ಏನು ರಿಸರ್ವೇಶನ್ ಇದೆ ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ನೀವು ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತಂದು ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳಿಗೂ ಅನ್ವಯಿಸುತ್ತೆ ಅಂತ ಹೇಳಿದಾಗ ಜಮ್ಮು ಕಾಶ್ಮೀರಕ್ಕೆ ಸಪರೇಟ್ ಆಗಿ ನೀವು ಆರ್ಟಿಕಲ್ 370 ತಂದು ಒಂದು ದೇಶದಲ್ಲಿ ಎರಡು ಸಂವಿಧಾನ, ಎರಡು ಪ್ರಧಾನಮಂತ್ರಿಗಳು, ಎರಡು ಬಾವುಟ ಅನ್ನೋ ಲೆಕ್ಕಾಚಾರದಲ್ಲಿ ನೀವೇನ್ ತಂದಿದ್ರಿ, ಇದಕ್ಕೆಲ್ಲ ನಾನು ಬೇಸತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿರ್ತಕ್ಕಂಥವ್ರು ಇವತ್ತು ನಮ್ಮ ಲೋಕಸಭೆಯಲ್ಲಿ ಹೋದಾಗ ಅವರು ಮಾತಾಡಿರ್ತಕ್ಕಂಥವ್ರು ನಮ್ಮ ಮಾಧ್ಯಮದವರು ಅದನ್ನ ತಗೋಬಹುದು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ಮೋಸ ಮಾಡಿದ್ರೇನು ಅವರು ರಾಹುಲ್ ಗಾಂಧಿ ಅವರು ಐ ಎಂ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಹೇಳಿ ಹಿಂಗೆ ಇಟ್ಕೊಂತಾರೆ. ಏನೇಳಿ ಐ ಎಂ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಹೇಳಿ ಈ ತರ ಇಟ್ಕೊಂತಾರೆ.
ಅಂಬೇಡ್ಕರ್ ಹೆಸರು ಹೇಳೋದಕ್ಕಾಗ್ಲಿ, ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳೋಕ್ಕಾಗ್ಲಿ ನಿಮ್ಮ ಫ್ಯಾಮಿಲಿಗೆ ಅರ್ಹತೆಯೇ ಇಲ್ಲ. ಇವತ್ತೇನು NDA ಸರ್ಕಾರ ಇದೆ, ಹಿಂದೆ ಇಂದಿರಾ ಗಾಂಧಿ ಅವರಿದ್ದಂತ ಕಾಲದಲ್ಲಿ ಸಂವಿಧಾನನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರು 75 ಬಾರಿ. ಅದರಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದೇನು, ಪತ್ರಕರ್ತರಿಗೆ ಅವ್ರೇನಾದ್ರೂ ನಮ್ಮ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಏನಾದ್ರು ಪಬ್ಲಿಸಿಟಿ ಮಾಡಿದ್ರೆ ಪತ್ರಕರ್ತರು ಅದನ್ನ ಹಕ್ಕನ್ನ ಕಸ್ಕೊಳ್ಳೋದು, ಅವ್ರ ಪತ್ರಿಕೆನೆ ರದ್ದು ಮಾಡೋಂಥದ್ದು. ಈ ದೇಶದ ಕಾನೂನು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು, ಅದು ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದಾಗ ಇಂದಿರಾ ಗಾಂಧಿ ಅವರ ತಿದ್ದುಪಡಿಯನ್ನ ತಂದು ಈ ದೇಶಕ್ಕೆ ರಾಷ್ಟ್ರಪತಿ ಅವರು ಏನಾದ್ರೂ ಆದೇಶ ಮಾಡಿದ್ರೆ, ಉಪರಾಷ್ಟ್ರಪತಿ ಅವರು ಏನಾದ್ರೂ ಆದೇಶ ಮಾಡಿದ್ರೆ, ಪ್ರಧಾನಮಂತ್ರಿ ಅವರು ಏನಾದ್ರೂ ಆದೇಶ ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಸ್ವತಂತ್ರ ಇಲ್ಲ. ನೀವು ಯಾವುದೇ ಕೋರ್ಟ್ಗೆ ನೀವು ಅಪೀಲ್ ಹೋಗಂಗಿಲ್ಲ ಅಂತ ಹೇಳಿ ತಿದ್ದುಪಡಿ ಮಾಡಿರ್ತಕ್ಕಂಥವ್ರು. ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ತಂದು ಈ ದೇಶದಲ್ಲಿರ್ತಕ್ಕಂಥ ಏನು ಈಗಿನ DMK ಇರ್ಬೋದು, ADMK ಇರ್ಬೋದು, ಇವರೆಲ್ಲರೂ ಯಾರ್ಯಾರಿದ್ದಾರೆ, ಇವರು ಎಲ್ಲಾರನ್ನೂ ಅವರವರ ಅನುಕೂಲಕ್ಕೆ ತಕ್ಕಂಗೆ ಎಲ್ಲಾರನ್ನೂ ಒಂದಲ್ಲ ಒಂದು ರೀತಿಯಲ್ಲಿ 1,10,000 ಜನ ಏನು ಅಂದಾಜು ಹೋರಾಟಗಾರರಿದ್ರು, ಪ್ರಮುಖ ನಾಯಕರಿದ್ರು, ಅವ್ರನ್ನೆಲ್ಲ ನೀವು ಜೈಲಿಗೆ ಹಾಕಿರ್ತಕ್ಕಂಥವ್ರು. ತಿದ್ದುಪಡಿ ತಂದು ಈ ದೇಶದಲ್ಲಿ ಈಗಿನ DMK, ಯಡ್ರಂಗ, NCP ಈ ಎಲ್ಲ ಈಗೇನ್ ಮಿತ್ರಪಕ್ಷಗಳು ಅವ್ರ ಜೊತೆಲಿದೆ, ನೇ ವಿಧಿಯಲ್ಲಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತಂದಿರ್ತಕ್ಕಂಥದ್ದು ನಿಮ್ಮ ಸಾಧನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಜಿ ಅವರು ಏನ್ ಅಂಬೇಡ್ಕರ್ 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 ಅಂತ ಇದ್ದೀರಿ. ಅಂಬೇಡ್ಕರ್ ಅನ್ನೋದು ನಿಮ್ಗೆ ಫ್ಯಾಷನ್ ಆಗ್ಬಿಟ್ಟಿದೆ. ಸಂವಿಧಾನದ ಪ್ರತಿಯನ್ನ ಯಾವಾಗ್ಲೂ ಜೋಬಲ್ಲಿ ಇಟ್ಕೊಂಡಿರ್ತೀರಿ, ಬ್ಯಾಗಲ್ಲಿ ಇಟ್ಕೊಂಡಿರ್ತೀರಿ, ಎಲ್ಲಂದ್ರೆ ಅಲ್ಲಿ ನೋಡ್ಸ್ಕೊಂಡು ಓಡಾಡ್ತಾ ಇದ್ದೀರಿ. ಈ ದೇಶದಲ್ಲಿ ಕಳೆದ 10 ವರ್ಷದಿಂದ 3 ಲೋಕಸಭಾ ಚುನಾವಣೆಗಳಲ್ಲಿ ಈ ವಿರೋಧ ಪಕ್ಷದವರು ಎಲ್ಲಿ ಕಾಣೆಯಾಗಿದ್ದಾರೆ ಅಂತ ಹೇಳಿ ಎಲ್ಲಾರು ಬೈನಕ್ಲರ್ ಎತ್ಕೊಂಡು ಹುಡುಕಂತ ಪರಿಸ್ಥಿತಿಗೆ ಬಂದಿದೆ. ಆ ಪರಿಸ್ಥಿತಿಗೆ ಬಂದಿರ್ತಕ್ಕಂಥ ನೀವು ಧೃತಿಗೆಟ್ಟು ಇವತ್ತು ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಮ್ಗೆ ವೋಟ್ ಬರುತ್ತೆ ಅಂತ ಹೇಳಿ ಇವತ್ತು ಏನ್ ನೀವು ಸಣ್ಣ ಪುಟ್ಟ ಸೀಟ್ಗಳು ತಗೊಂಡು ನೀವು ಉಸಿರಾಡ್ತಾ ಇದ್ದೀರಿ, ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಇಟ್ಕೊಂಡಿರ್ತಕ್ಕಂಥವ್ರು ಒಂದೇ. ಅದಕ್ಕೋಸ್ಕರ ನೀವು ಇಟ್ಕೊಂಡಿದ್ದೀರಿ. ಸಂವಿಧಾನ ಪ್ರತಿಯನ್ನ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಿ. ಸುಮ್ನೆ ವೋಟ್ ಬ್ಯಾಂಕ್ಗೋಸ್ಕರ ನೀವು ನೋಡಿಸ್ತಾ ಇದ್ದೀರಿ. ಸಂವಿಧಾನವನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀರಿ, ಮನಸ್ಸಿಂದ ಅದನ್ನು ಗೌರವಿಸ್ತೀರಿ. ಅಂಬೇಡ್ಕರ್ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು, ಅವ್ರ ಸತ್ತಂತ ಟೈಮಲ್ಲಿ ಅವ್ರಿಗೆ ಅಲ್ಲಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವತ್ತೇನು 45 ಎಕರೆ ಒಬ್ಬರಿಗೆ, 55 ಎಕರೆ ಒಬ್ಬರಿಗೆ, 15 ಎಕರೆ ಒಬ್ಬರಿಗೆ, ಅವ್ರ ಕುಟುಂಬಕ್ಕೆ 3 115 ಎಕರೆ ನೀವು ಜಮೀನೇನು ರಾಜ್ಘಾಟಲ್ಲಿ ಕೊಟ್ಟಿದ್ದೀರಿ. ಅವರ ಸ್ಮಾರಕಗಳನ್ನ ಇದು ಮಾಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 1 ಎಕರೆ ಜಮೀನು ಕೊಡಕ್ಕಾಗಿಲ್ಲ ನಿಮ್ ಕೈನಲ್ಲಿ ಅವ್ರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ. ನಮ್ಮ ಸಹೋದರ ಸಂಪಂಗಿಯಣ್ಣವ್ರು ಹೇಳಿದಂಗೆ ಅವರ ಬಾಡಿಯನ್ನ ತಗೊಂಡು ಹೋದಾಗ ಅದು ಏರ್ ಆಂಬುಲೆನ್ಸ್ 5,000 ರೂಪಾಯಿ ಕಾಸು ಕೊಡಕ್ಕಾಗಿಲ್ಲ. ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆನಾಗಿದ್ದಂತ ಸ್ನೇಹಿತರು, ನಮ್ಮ ಎಲ್ಲ ಮುಖಂಡರುಗಳೆಲ್ಲ 1 ರೂಪಾಯಿನೂ ಕಲೆಕ್ಟ್ ಮಾಡಿ ಅದನ್ನ ಏರ್ ಆಂಬುಲೆನ್ಸ್ ಕೊಟ್ಟಿರ್ತಕ್ಕಂಥವ್ರು. ಅನಾಥ ಶವಗಳನ್ನ ಸುಡ್ತಾ ಇದ್ರಲ್ಲ, ದಹನ ಮಾಡ್ತಾ ಇದ್ರಲ್ಲ, ಆ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥವ್ರು. ಅಲ್ಲಿ ಸ್ಮಾರಕ ಕಟ್ಟಬೇಕಂತ ಹೋದಾಗ
ಆಗಿನ ನಿಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅದಕ್ಕೆ ಅಡ್ಡ ಹಾಕಿ ಕುತ್ಕೊಂಡಾಗ ನಮ್ಮ ಬಿಜೆಪಿಯ ಸರ್ಕಾರದಲ್ಲಿ ಬಂದಂತ ಮುಖ್ಯಮಂತ್ರಿಗಳು ಅದನ್ನ ಇತ್ಯರ್ಥ ಮಾಡಿ ಅದನ್ನ ಸ್ಮಾರಕ ಕಟ್ಟಿಸೋದಕ್ಕೆ ಇದು ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಅದನ್ನ ರಕ್ಷಣೆ ಮಾಡಬೇಕು. ಮೂಲ ಪ್ರತಿಗೆ ಯಾರನ್ನು ಕೈ ಹಾಕೂಡದು ಅಂತ ಹೇಳಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರ ತಂದೆ ಏನ್ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತೆಗೆದ್ರು, ಅವಾಗಿಂದಾನೇ ನೀವು ಮೂಲ ಪ್ರತಿಗೆ ನೀವು ಕೈ ಹಾಕಿಲ್ಲ. ಇವತ್ತು ಪಂಚತೀರ್ಥಗಳಂತ ಮಾಡಿರ್ತಕ್ಕಂಥದ್ದು ಅವ್ರು ಹುಟ್ಟಿದಂತ ಜಾಗ, ಬೆಳೆದಂತ ಜಾಗ, ಓದಂತ ಜಾಗ, ಅವರು ನೆಲೆಸಿರ್ತಕ್ಕಂಥ ಜಾಗ, ಸುತ್ತಂತ ಜಾಗ, ಈ ಎಲ್ಲದನ್ನು ಪಂಚತೀರ್ಥಗಳಂತ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನ ಡೆಲ್ಲಿಯಲ್ಲೂ ಜಾಗ ಹಿಂದೆ ನಮ್ಮ ಎನ್ಡಿಎ ಸರ್ಕಾರ ಇದ್ದಾಗ ಕೊಟ್ಟಿದ್ರು. ಅದನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಅಲ್ಲಿ ಮಾರ್ಗವನ್ನ ಕಳಿಸಿರ್ತಕ್ಕಂಥವ್ರು ನೀವು ನೋಡಿದ್ದೀರಿ. ಈಗೆಲ್ಲ ಇರ್ಬೇಕಾದ್ರೆ ಅಮಿತ್ ಶಾ ಜಿಯವರು ಆರ್ಟಿಕಲ್ 370 ರದ್ದು ಮಾಡಬೇಕಂತ ಹೇಳಿ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಅದನ್ನ ನಾವು ಜೀವಂತವಾಗಿ ಅವ್ರಿಗೆ ಸತ್ತಂತ ಟೈಮಲ್ಲಿ ಅವ್ರಿಗೆ ಒಂದು ನೆಮ್ಮದಿಯಾದಂತ ಒಂದು ಸಂದೇಶ ಕೊಡಬೇಕು, ಜನಾಂಗಕ್ಕೆ ಒಂದು ಸಂದೇಶ ಕೊಡಬೇಕು. ಜಮ್ಮು ಕಾಶ್ಮೀರ ನಮ್ಮ ಬೇಸಿಕ್ ಸೇರಿರ್ತಕ್ಕಂಥವ್ರು, ಅಲ್ಲಿ ರಿಸರ್ವೇಶನ್ ಅನ್ನೋದಿಲ್ಲ, ಒಂದು ಎಲೆಕ್ಷನ್ ನಡೀತಾ ಇಲ್ಲ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅವರ ಆಸೆ ಏನಿತ್ತು ಅದನ್ನ ಈಡೇರಿಸೋ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಅವರು ಆರ್ಟಿಕಲ್ 370 ತಂದಿರ್ತಕ್ಕಂಥವ್ರು. ನಾನು ಈ ಕಾಂಗ್ರೆಸ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಇವತ್ತೆಲ್ಲಾ ಜಿಲ್ಲೆಗಳಲ್ಲೂ ನೀವು ಬಂದ್ ಆಚರಿಸಬೇಕು, ಅಮಿತ್ ಶಾ ಅವರು ಹಂಗೆ ಹೇಳಿದ್ರೆ ಹಿಂಗೆ ಹೇಳ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಕಾಂಗ್ರೆಸ್ ಅವರು ಸುಮಾರು ಜನ ಅವ್ರ ಜೊತೆ ಕೆಲವು ಸಂಘಟನೆಗಳನ್ನು ಸೇರ್ಕೊಂಡಿದ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಬಗ್ಗೆ ಬರ್ನಿಂಗ್ ಹೌಸ್ ಅಂತ ಹೇಳಿದ್ರು. ಸುಡ್ತಾ ಇರ್ತಕ್ಕಂಥ ಮನೆ ಕಾಂಗ್ರೆಸ್, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗ್ಬೇಡ್ರಿ, ನೀವು ಸುಟ್ಟೋಗ್ತೀರಿ ಅಂತ ಹೇಳಿದ್ರು. ನೀವು ಅಂಬೇಡ್ಕರ್ ಅವರ ಅನ್ವಯಿಗಳಾದ್ರೆ, ಅವ್ರನ್ನ ಗೌರವಿಸೋರಂತವ್ರಾದ್ರೆ, ಅವ್ರನ್ನ ಪ್ರೀತಿಸೋಂತವ್ರಾದ್ರೆ ಯಾವುದೇ ಕಾರಣಕ್ಕೂ ನೀವು ಕಾಂಗ್ರೆಸ್ ಅವ್ರ ಜೊತೆ ಹೋಗ್ಕೊಡುದು ಸಂಘಟನೆಗಳು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಚುನಾವಣೆಯಲ್ಲಿ ಅವಾಗ ನಿಮ್ಗೆ ನೋವಾಗಿಲ್ಲ. ಇವತ್ತು ನೀವು ಧರಣಿ ಮಾಡಕ್ ಹೋಗ್ತಾ ಇರೋದಿರಲ್ಲ, ಬಂದ್ ಮಾಡಕ್ ಹೋಗ್ತಾ ಇದ್ರಲ್ಲ, ಅವಾಗ ನೋವಾಗಿಲ್ಲ ನಿಮ್ಗೆ? ಅವ್ರು ರಾಜೀನಾಮೆ ತಗೊಂಡ್ರಲ್ಲ, ಅವರು ಬಲವಂತಾಗಿ ಅವಮಾನ ಮಾಡಿ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ, ಅವಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿ ಮಾತಾಡಿರ್ತಕ್ಕಂಥದ್ದು ಇದಲ್ಲ, ಅದನ್ನ ನೋಡಿಲ್ಲ ನೀವು ಬಂದ್ ಮಾಡಕ್ ಹೋಗಂತವ್ರು. ಅಂಬೇಡ್ಕರ್ ತೀರೋದಂತ ಸಂದರ್ಭದಲ್ಲಿ ರಾಜ್ಘಾಟ್ ಅಲ್ಲಿ ಅವರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲಲ್ಲ, 6 ಅಡಿಗೆ 3 ಅಡಿ. ಅವತ್ತು ನೀವು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಏನ್ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇದು ಮಾಡ್ತಾ ಇದ್ರಿ, ನೀವು ಊಟ ಮಾಡ್ತಾ ಇದ್ರು ಒಂದಷ್ಟು ಬಿಸ್ಕೆಟ್ಗಳು ಹಾಕೊಂಡು, ಅವತ್ತು ನಿಮ್ಗೆ ಅವಮಾನ ಆಗಿಲ್ಲ, ಅದು ನಿಮ್ ಮನಸ್ಸಿಗೆ ನೋವಾಗಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಈ ರಾಹುಲ್ ಗಾಂಧಿ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ, ರಾಹುಲ್ ಗಾಂಧಿ ಅಂಬೇಡ್ಕರ್ ಅದನ್ನು ಕೇಳಕ್ಕಾಗಲ್ಲ. ನಿಮ್ಗೆ ಆ ಯೋಗ್ಯತೆ ಇಲ್ವಾ? ಆ ಧೈರ್ಯ ಇಲ್ವಾ? ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನನ ಕದ್ದಾಕ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನರೇಂದ್ರ ಮೋದಿ ಅವರು ಮುಖಂಡಗಳೆಲ್ಲ ಸಂವಿಧಾನ ಪ್ರತಿಯನ್ನ ಹೂವಿನ ಬುಟ್ಟಿಯಲ್ಲಿ ಮೆರವಣಿಗೆ ಮಾಡಿ ಆನೆ ಮೇಲೆ ಅಂಬಾರಿ ಸಂವಿಧಾನ ಪ್ರತಿ ಇಟ್ಕೊಂಡು ಮೆರವಣಿಗೆ ಮಾಡಿ ಅದನ್ನು ಸಂವಿಧಾನ ದಿನ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದು ಯಾರು? ನರೇಂದ್ರ ಮೋದಿಜಿಯವರು. ಈ ದೇಶದಲ್ಲಿ ಅಮಿತ್ ಶಾ ಜಿಯವರು ಹೇಳಿರ್ತಕ್ಕಂಥದ್ದಾಗಿರ್ಲಿ, ನರೇಂದ್ರ ಮೋದಿಜಿಯವರಾಗಿರ್ಬೋದು, ಸಾಮಾನ್ಯ ನಾವು ಟೀಮ್ ಆಗಿರ್ತಕ್ಕಂಥವ್ರು, ಸಾಮಾನ್ಯ ನಾವಾಗ್ಲಿ, ನನ್ನಂತ ಅವನು ದಲಿತ ಕುಟುಂಬ ಸೇರಿರ್ತಕ್ಕಂಥ ಬಡವನಾಗ್ಲಿ ಇವತ್ತು ಈ ದೇಶದಲ್ಲಿ ಒಂದು ಸಂಸದ್ ಆಗ್ಬೇಕಂದ್ರೆ, ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ. ಇದು ಗೀತೆಗಿನ್ನ ಬಿಗಿಲಾಗಿದ್ದು ಅಂತ ಹೇಳ್ಬಿಟ್ಟು ಹೇಳಿ, ಗ್ರಂಥ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ ನರೇಂದ್ರ ಮೋದಿಜಿಯವರು. ಭಾರತೀಯ ಜನತಾ ಪಾರ್ಟಿಯವರು ಅವಮಾನ ಮಾಡಿಲ್ಲ.
ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆಲ್ಬೇಕಂದ್ರೆ ವೆಸ್ಟ್ ಬೆಂಗಾಲ್ ಹೋಗಿ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ದೆ ಯಾರು? ಆವತ್ತಿನ ಜನಸಂಘ, ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡಿದ್ರ? ಆವತ್ತಿನ ಲೆಫ್ಟಿಸ್ಟ್ ಪಾರ್ಟಿಗಳವರನ್ನು ಸಪೋರ್ಟ್ ಮಾಡಿದ್ರು. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆಲ್ಬೇಕು ಅಂತ ಲೆಕ್ಕಾಚಾರದಲ್ಲಿ ಅವರಂತವ್ರು ಬೇಕು ಪಾರ್ಲಿಮೆಂಟ್ ಅಲ್ಲಿ ಅಂತ. ಆದ್ರೆ ಇವತ್ತು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಈ ರಾಹುಲ್ ಗಾಂಧಿ ಎಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ. ನೀವು ಓಟ್ಗೋಸ್ಕರ ನಮ್ಮಲ್ಲಿ ಏನು SC ದಲಿತ ಜನಾಂಗಗಳಿದ್ದಾರೆ, SC STಗಳಿದ್ದಾರೆ, ಇವ್ರಿಗೆಲ್ಲ ನೀವು ಅವಮಾನ ಮಾಡಿದಿರಿ. SCP TSP ಹಣವನ್ನ 24ರಿಂದ 25,000 ಕೋಟಿ ಹಣವನ್ನ ಬರೀ ಕರ್ನಾಟಕದಲ್ಲೇ ನೀವು ನುಂಗಿ ನೀರು ಕುಡಿದು ಇವತ್ತು SCಗಳ ಪರವಾಗಿ ನಾವಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀರಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? SC ST ಜನಾಂಗದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅವ್ರ ಮನೆಗಳು ಕಟ್ಸೋದಕ್ಕಾಗ್ಲಿ, ಆ ಕಾಲೋನಿಗಳಲ್ಲಿ ರಸ್ತೆ ಮಾಡೋದಕ್ಕಾಗ್ಲಿ, ಚರಂಡಿ ಮಾಡೋದಕ್ಕಾಗ್ಲಿ, ಒಂದ್ ನೀರ್ ಕೊಡೋದಕ್ಕಾಗ್ಲಿ, ಒಂದ್ ಟಾಯ್ಲೆಟ್ ಕೊಡೋಕ್ಕಾಗ್ಲಿ, ಮಕ್ಕಳ ವಿದ್ಯಾಭ್ಯಾಸ ಸ್ಕಾಲರ್ಶಿಪ್ ಕೊಡೋದಕ್ಕಾಗ್ಲಿ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ನೀವು ನಕಲಿ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂತ ಕೆಲಸಗಳನ್ನ SC ಮಾದೇವಪ್ಪನವರು ಮಾಡ್ತಾರೆ. ಏನ್ ಹೇಳಿ, ಇಲ್ಲಿರ್ತಕ್ಕಂಥ ಒಂದಷ್ಟು ಸಂಘಗಳವ್ರನ್ನ, ಅದ್ರಲ್ಲಿ ಎಷ್ಟೋ ಜನ ದಲಿತ ಸಂಘಟನೆಗಳವ್ರು ಫೋನ್ ಮಾಡ್ತಾರೆ, ಅಣ್ಣ ನಮ್ಗೆ ಇತಿಹಾಸ ಗೊತ್ತು, ನಾವು ಓದಿದಿರಿ, ತಿಳ್ಕೊಂಡಿದ್ದೀರಿ, ಅಂಬೇಡ್ಕರ್ ಮೋಸ ಮಾಡಿರ್ತಕ್ಕಂಥದ್ದು, ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥದ್ದು, ಅವ್ರ ಸತ್ತಂತ ಟೈಮಲ್ಲಿ ಅವ್ರ ಅಂತಿಮ ಸಂಸ್ಕಾರ ಜಾಗ ಕೊಡದೆ ಇರ್ತಕ್ಕಂಥ ಮೆಚ್ಕೊಂತೀರಿ. ಆದ್ರೆ ಈ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವಮಾನ ಮಾಡಿದ್ರೆ ನೀವು ಅವ್ರ ಜೊತೆ ಓದ್ತಿರಲ್ಲ, ಅದು ನನ್ನ ಮನಸ್ಸಿಗೆ ತುಂಬಾನೇ ನೋವಾಗ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ವಿಚಾರವಂತರು, ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಇಡೀ ಜನಾಂಗಕ್ಕೆ, ಇಡೀ ದೇಶದಲ್ಲಿ, ಇಡೀ ಇರ್ತಕ್ಕಂಥ ಎಲ್ಲರಿಗೂ ಮಾಡಿರ್ತಕ್ಕಂಥ ಅವಮಾನ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಗೌರವ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಬಗ್ಗೆ ಇಟ್ಕೊಂಡು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದೇನು ಹೆಣ್ಮಕ್ಳಿಗೂ ಓಟದು ಹಕ್ಕು ಕೊಡ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ನಮ್ಮಲ್ಲಿ ಅಮಿತ್ ಶಾ ಅವರು ಮತ್ತೆ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ 33% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಭಾರತೀಯ ಜನತಾ ಪಾರ್ಟಿ. ಅಂಬೇಡ್ಕರ್ ಏನು OBC ವರ್ಗು ರಿಸರ್ವೇಶನ್ ಕೊಡ್ಬೇಕಂತ ಹೇಳಿದ್ರು, ಅದಕ್ಕೋಸ್ಕರ ನರೇಂದ್ರ ಮೋದಿಜಿ ಅವರು ತಿದ್ದುಪಡಿಯನ್ನು ಮಾಡಿ ಅವರಿಗೆ OBC ಕಮಿಷನ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಕಾಶ್ಮೀರ ಮತ್ತೆ ಚೈನಾದವ್ರ ಹತ್ರ ಮಾತಾಡ್ಕೊಂಡಿದಾರಲ್ಲ ಇವರು, ನಮಗೆ ಒಂದು ಕಮ್ಯುನಿಟಿ ವೋಟ್ ಸಾಕು, ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ ಆಗಿರ್ಬೇಕು ಅನ್ನೋ ಲೆಕ್ಕ. ನಿಮ್ಗೆ ಒಂದಷ್ಟು ಚೈನಾಕ್ ಒಂದಷ್ಟು ಬಿಟ್ಕೊಡ್ತೀರಿ, ಒಂದಷ್ಟು ಪಾಕಿಸ್ತಾನಕ್ಕೆ ಒಂದಷ್ಟು ಬಿಟ್ಕೊಡ್ತೀರಿ ಅಂತೇಳಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಆ ಮ್ಯಾಪ್ ನೋಡ್ರಿ ಮೇಲೆ ಇವರೇ ಕಾಂಗ್ರೆಸ್ ಅವರು ತಿಂದಾಕ ಅವರದ್ದು ಕಾಣಿಸುತ್ತರ ನಿಮ್ಗೆ? ಮುಕುಟವನ್ನ ಯಾವ ರೀತಿ ಆ ಕಡೆ ಚೈನಾ ಕಡೆ ಒಂದಷ್ಟು, ಇದ್ ಕಡೆ ಪಾಕಿಸ್ತಾನ ಕಡೆ ಒಂದಿಷ್ಟು, ಇದನ್ನ ತಿಂದಾಕಿರ್ತಕ್ಕಂಥದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ನೀವಿಲ್ಲಿ ಭಯೋತ್ಪಾದನೆ ಮಾಡಬೇಕು, ಉಗ್ರಗಾಮಿಗಳನ್ನ ಕಳಿಸ್ಬೇಕು, ಈ ತರ ಚಟುವಟಿಕೆಗಳನ್ನೆಲ್ಲ ಮಾಡಿದ್ರೆ, ನಾವು ಅಧಿಕಾರಕ್ಕೆ ಬಂದ್ರೆ ನಾವ್ ಈ ತರ ಇಷ್ಟು ಮಾತ್ರ ಸಾಕು ನಮ್ಗೆ ದೇಶ ಅಂತ ಇವ್ರು ಯೋಚನೆ ಮಾಡ್ತಾ ಇದ್ರೆ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಾರ್ಟಿ, NDA ಸರ್ಕಾರ ಮುಂದಿನ ದಿನಗಳಲ್ಲಿ ನಮಗೆ ಅಖಂಡ ಭಾರತ ಬೇಕು. ಏನಿವತ್ತು ನಮ್ಮ ಭಾರತ ಬಾಂಗ್ಲಾದೇಶ ಏನು ಸಪರೇಟ್ ಆಗಿದೆ, ಆಫ್ಘಾನಿಸ್ತಾನ ಏನ್ ಸಪರೇಟ್ ಆಗಿದೆ, ನಮ್ಮ ಪಾಕಿಸ್ತಾನ ಏನ್ ಸಪರೇಟ್ ಆಗಿದೆ, ಇದನ್ನೆಲ್ಲ ಒಟ್ಟುಗೂಡಿಸಿ ಅಖಂಡ ಭಾರತ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಆದ್ರೆ ನಿಮ್ ಪ್ರಯತ್ನ ಚೈನಾಕ್ಕೊಂದ್ ಸ್ವಲ್ಪ, ಪಾಕಿಸ್ತಾನಕ್ಕೊಂದ್ ಸ್ವಲ್ಪ ಕಳ್ಸಂತ ನಿಟ್ಟಿನಲ್ಲಿ ನೀವು ಇದು ಮಾಡ್ತಾ ಇದ್ದೀರಿ. ನೀವು ನೋಡಿದ್ದೀರಿ ಅನೇಕ ಬಾರಿ ನೆಹರೂರವರು ಈ ಸಂವಿಧಾನ ಅವಶ್ಯಕತೆ ಬಿದ್ದರೆ ಈ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಡಿಯೋಗಳನ್ನ ನೀವು ನೋಡಿದ್ದೀರಿ. ರಾಜೀವ್ ಗಾಂಧಿ ಅವರನ್ನು ಸಂವಿಧಾನ ತಿದ್ದುಪಡಿ ಮಾಡಿ ನಾವ್ ಏನೇನ್ ಮಾಡ್ಬೇಕು ಈಗಿನ ಕಾಲಕ್ಕೆ ಹಂಗೆ ಮಾಡ್ಕೊಂತೀರಿ ಅಂತ ಹೇಳಿರ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ನಮ್ಮಲ್ಲಿ ಅನಂತಕುಮಾರ್ ಹೆಗಡೆ ಅವರು ಮಾತಾಡಿ ಸಂವಿಧಾನದ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದಾಗ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥದ್ದು, ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡದೆ ಇರ್ತಕ್ಕಂಥವ್ರು ನೀವು ನೋಡಿದ್ದೀರಿ.
ನಿಮ್ದೇ ಪಕ್ಷದಲ್ಲಿರ್ತಕ್ಕಂಥ ಸಂಸದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದಾಗ, ಸಂವಿಧಾನದ ಬಗ್ಗೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡಿದಾಗ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾವು ಕಾಂಗ್ರೆಸ್ ಅವರು ಆ ಕೆಲಸ ಮಾಡಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಉದಾಹರಣೆಗಳಿದೆ. ನಿಮ್ಮದೇ ಪಕ್ಷದಲ್ಲಿರ್ತಕ್ಕಂಥ ರಮೇಶ್ ಕುಮಾರ್ ಅವರು, ಮಾಜಿ ಸ್ಪೀಕರ್ ಅವರು, ಅಂಬೇಡ್ಕರ್ಗೆ ಅಪಮಾನ ಮಾಡಿರ್ತಕ್ಕಂಥವ್ರು, ಅಗೌರವ ತೋರಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರೆಲ್ಲ ಅಂಬೇಡ್ಕರ್ ಅವ್ರ ಹತ್ರ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ನೀವು ವಿಧಾನ ಪರಿಷತ್ತಲ್ಲಿ ಮಾತಾಡಿರ್ತಕ್ಕಂಥ, ವಿಧಾನಸೌಧದಲ್ಲಿ ಮಾತಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಂಬೇಡ್ಕರ್ ಮೋಸ ಮಾಡಿರೋದಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳು ಸುತ್ತಿದ್ರೇನು ನಿಮ್ಮ ಪಾಪ ಕಳಿಯಲ್ಲ. ಅದಕ್ಕೋಸ್ಕರನೇ ಅಮಿತ್ ಶಾ ಜಿ ಅವರು ಹೇಳಿರೋದು, ನೀವು ಅಂಬೇಡ್ಕರ್ 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 ಅಂತ ಹೇಳ್ಬಿಟ್ಟು ಹೇಳೋದನ್ನ ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದೀರಿ. ಅದ್ರ ಬದಲು ನೀವು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೋಸಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಪಶ್ಚಾತ್ತಾಪ ಇದು ಮಾಡ್ಕೊಂಡ್ರೆ ನಿಮ್ಗೆ ಅವಾಗ ಏನಾದ್ರು ಪುಣ್ಯ ಸಿಗ್ತೈತೇನೋ ಅಂತ ಹೇಳಿರ್ತಕ್ಕಂಥದ್ದು ಅಮಿತ್ ಶಾ ಅವರು. ಆ ಅರ್ಥದಲ್ಲಿ ಹೇಳಿದ್ರೆ ನೀವು ಅದನ್ನ ತಿದ್ದಿ ಅದನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ಇವತ್ತು ಈ ರೀತಿ ಎಲ್ಲ ಅಪಪ್ರಚಾರ ಮಾಡಿ ಇವತ್ತು ವೋಟ್ ಹಾಕ್ಸ್ಕೋಬೇಕಂತ ಹೇಳಿ ಹೋಗ್ತಾ ಇದ್ದೀರಿ. ಇವ್ರ ಜೊತೆಲಿ ಇರ್ತಕ್ಕಂಥ ಏನು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಸಂಸದರುಗಳಿದ್ದೀರಿ, ಅದರಲ್ಲೂ SC ST ಜನಾಂಗಕ್ಕೆ ಸೇರಿರ್ತಕ್ಕಂಥ ಸಂಸದರುಗಳಿದ್ದೀರಿ. ನಿಮಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಮತ್ತೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಸಂವಿಧಾನ 75 ಸಲ ತಿದ್ದುಪಡಿ ಮಾಡಿ ಅದನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದಕ್ಕೆ ನೀವು ಕೂಡಲೇ ಅವ್ರ ಜೊತೆ ಬಿಟ್ಟು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಈಗ ಏನ್ ಇಟ್ಕೊಂಡಿದ್ರಿ ಅವರು ತಪ್ಪಾಯ್ತು ಅಂತ ಹೇಳಿ ಕ್ಷಮಾಯಾಚನೆ ಮಾಡ್ಬೇಕು. ನೀವು I am ಅಂಬೇಡ್ಕರ್ ಅಂತ ಹೇಳಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ನೀವು ಅಂಬೇಡ್ಕರ್ ಅಲ್ಲ, ನಿಮ್ಮ ಅಂಬೇಡ್ಕರ್ ನಮ್ಮ ಅಂಬೇಡ್ಕರ್ ಕಾಲ್ ಧೂಳ್ ಸಮಾನ. ನೀವು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು, ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಬೇಕು. ನೀವು ಅಂಬೇಡ್ಕರ್ ಅಲ್ಲ, ನೀವು ಮರಿ ಗಾಂಧಿ. ಏನ್ ಹೇಳಿ, ನೆಹರು ಕುಟುಂಬಕ್ಕೆ ಸೇರಿದಂತವ್ರು ನೀವು, ಅಂಬೇಡ್ಕರ್ ಕುಟುಂಬಕ್ಕೆ ಸೇರ್ತಕ್ಕಂಥವ್ರು ನಾವೆಲ್ಲ. ಈ ದೇಶದ ಸಂವಿಧಾನಕ್ಕೆ ಯಾರು ಗೌರವ ಕೊಡ್ತಾರೋ, ಈ ದೇಶದ ಸಂವಿಧಾನ ಯಾರು ರಕ್ಷಣೆ ಮಾಡ್ತಾರೋ, ಅಂಬೇಡ್ಕರ್ ಬಗ್ಗೆ ಯಾರಿಗೆ ಅವರ ಆಶಯ ಏನಿತ್ತು ಅದನ್ನ ಈಡೇರಿಸಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೋ, ಈ ದೇಶದಲ್ಲಿರ್ತಕ್ಕಂಥ ದೇಶದ ಪರವಾಗಿರ್ತಕ್ಕಂಥ ಪ್ರಜೆಗಳು ಅಂಬೇಡ್ಕರ್ ಅನುಯಾಯಿಗಳು. ಅಂಬೇಡ್ಕರ್ ಹೆಸರು ಇಟ್ಕೊಂಡು ಇಲ್ಲಿ ಸಮಾಜ ಕಲ್ಯಾಣ ಸಚಿವರು ಏನೋ ಬಿಸ್ಕೆಟ್ ಹಾಕ್ತಾರೆ ಅಂತ ಹೇಳಿ ಊರೂರು ರಥಗಳೆತ್ಕೊಂಡು ಓಡಾಡ್ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಅವಮಾನ ಮರೆಯಕ್ಕಾಗುತ್ತಾ? ಆ ಹಿಸ್ಟ್ರಿನ ಏನಾದ್ರು ಚೇಂಜ್ ಮಾಡಕ್ಕಾಗುತ್ತಾ ನಿಮ್ ಕೈನಲ್ಲಿ? ಅದಕ್ಕೋಸ್ಕರ ದಯವಿಟ್ಟು ಈ ಕಾಂಗ್ರೆಸ್ ನಲ್ಲಿ ಇವತ್ತೇನು ನಕಲಿ ಅಂಬೇಡ್ಕರ್ ಅನ್ವಾಯಿಗಳು ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದೀರಿ ನೀವು, ನಾವು ಅಂಬೇಡ್ಕರ್ ಅನ್ವಾಯಿಗಳು ಅಂತ ಹೇಳ್ಬಿಟ್ಟು ಹೇಳಿ ನೀವೆಲ್ಲ ಅಂಬೇಡ್ಕರ್ ಅವ್ರಿಗೆ ಕ್ಷಮೆಯಾಚನೆ ಮಾಡಬೇಕು. ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಅಂಬೇಡ್ಕರ್ ಅನ್ವಾಯಿಗಳು. ಅಂಬೇಡ್ಕರ್ ನಮ್ಮ ಮನೆ ದೇವರಿದ್ದಂಗ. ಸಂವಿಧಾನ ನಾವು ಗ್ರಂಥ ರೀತಿಯಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಗೌರವ ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥವ್ರು. ನಾವು ನಮ್ಮ ನರೇಂದ್ರ ಮೋದಿಜಿ ಅವರಲ್ಲಿ ನಾವು ಒತ್ತಾಯ ಮಾಡ್ತೀನಿ, ನಮ್ಮ ಯಡಿಯೂರಪ್ಪ ಅವರು ಇರ್ಬೋದು, ಸಂತೋಷ್ ಅವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ನಮ್ಮ ಅಶೋಕ್ ಅಣ್ಣರು ಇರ್ಬೋದು, ಅಮಿತ್ ಶಾ ಜಿ ಅವರು ಇರ್ಬೋದು, ನಡ್ಡಾ ಜಿ ಅವರು ಇರ್ಬೋದು, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ, ನಮ್ಮ NDA ಮುಖಂಡರುಗಳಿಗೆ ನಾನು ಒತ್ತಾಯ ಮಾಡ್ತೀನಿ, ಇವರು ಯಾರು ರಾಜ್ಘಾಟ್ ಅಲ್ಲಿ ಅಂಬೇಡ್ಕರ್ಗೆ ದಫನ್ ಮಾಡೋದಕ್ಕೆ, ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವರು ಜಾಗ ಕೊಟ್ಟಿಲ್ಲೋ, ಆ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಯಾವ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಥಳಿಯನ್ನ ನೀವು ನಿರ್ಮಾಣ ಮಾಡಿದಿರಿ, ಅದೇ ರೀತಿಯಲ್ಲಿ ಅದಕ್ಕಿಂತ ದೊಡ್ಡದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ರಾಜ್ಘಾಟ್ ಅಲ್ಲೇ ಒಂದು 10 ಎಕರೆ ಜಾಗ ಕೊಟ್ಟು ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀನಿ. ನಮ್ಮ ಪಕ್ಷದ ಮುಖಂಡರುಗಳನ್ನ, ನಮ್ಮ ನರೇಂದ್ರ ಮೋದಿ ಅವ್ರನ್ನ, ನಡ್ಡಾ ಅವ್ರನ್ನ, ಅಮಿತ್ ಶಾ ಜಿ ಅವ್ರನ್ನ. ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಡೆಲ್ಲಿಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದ್ದೆ ಆದ್ರೆ ಯಾರ್ಯಾರು ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥ ನೆಹರು ಅವರ ಹೆಸರು, ಇಂದಿರಾ ಗಾಂಧಿ ಅವರ ಹೆಸರು, ಇವ್ರ ಎಲ್ಲರ ಹೆಸರುಗಳನ್ನು ಅಲ್ಲಿ ಹೋಗುತ್ತೆ. ಅಲ್ಲಿಗೆ ಹಿಂದೆ ಅದನ್ನೇ ಇಟ್ಕೊಂಡು ಇವರು ಅಲ್ಲಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರ ಬೇಕಂತ ಹೇಳಿ
ಬೊಮ್ಮಾಯಿರ ಹತ್ರ ಯಡಿಯೂರಪ್ಪ ಹತ್ರ ನಾವು ಒತ್ತಡ ಮಾಡಿ ದಯವಿಟ್ಟು ನೀವು ಅಲ್ಲಿ ಅದನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದಾಗ 25 ಕೋಟಿ ಹಣ ಬಿಡುಗಡೆ ಮಾಡಿದ್ರು. ನಮ್ಮ ಕೋಲಾರ ಜಿಲ್ಲೆ KGF ಬಂದೋಗಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿಗೂ 2 ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಅದನ್ನ ನೀವು ಸ್ಟಾಪ್ ಮಾಡಿದ್ರಲ್ಲ, ನಾಚಿಕೆ ಆಗಲ್ವಾ ಸಿದ್ದರಾಮಯ್ಯನವರೇ? ಮರಿ ಖರ್ಗೆ ಅವರೇ ನಿಮ್ಗೆ ಇವತ್ತು ನೀವೇನೇನೋ ಮಾತಾಡ್ತೀರಿ ಇಲ್ಲಿ ನಾವು ಬಂದ್ ಮಾಡ್ತೀರಿ ಅಂತ ಹೇಳಿ. ಫಸ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕರ್ನಾಟಕ 10 ಸ್ಥಳಗಳಿಗೆ ಬಂದೋಗಿದ್ದಾರೆ. ಅದನ್ನ ಡೆವಲಪ್ಮೆಂಟ್ ಮಾಡಂತ ರೀತಿಯಲ್ಲಿ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಡೆಲ್ಲಿಯಲ್ಲಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಥಳಿ ಯಾವ ತರ ಇತ್ತು ಅದೇ ತರ ಮಾಡೋದಕ್ಕೆ ನಾವು ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಬ್ಬಣಗಳನ್ನ ನಾವು ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಸಂವಿಧಾನ ಗೌರವ ಕೊಡಂತವ್ರು ಎಲ್ಲರೂ ಅದೇ ರೀತಿಯಲ್ಲಿ ಒಂದು ಅಭಿಯಾನ ಮಾಡಿ ನಡ್ಡಾಜಿ ಅವ್ರಿಗೆ ನಾವು ಒತ್ತಾಯ ಮಾಡ್ತೀರಿ, ವಿಜೇಂದ್ರಣ್ಣವ್ರಿಗೆ ಒತ್ತಾಯ ಮಾಡ್ತೀರಿ. ನಾವೆಲ್ಲ ಶೇಖರಣೆ ಮಾಡಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಅನುಯಾಯಿಗಳು, ಅಂಬೇಡ್ಕರ್ ಶಿಷ್ಯರು ಎಲ್ಲರೂ ಯಾರ್ಯಾರಿದ್ದಾರೆ ಎಲ್ಲರೂ ಜೊತೆ ಸೇರ್ಕೊಂಡು ದಯವಿಟ್ಟು ಇದನ್ನ ಮಾಡಿ ದಲಿತ ಸಂಘಟನೆಗಳವರೆಲ್ಲ ಅದನ್ನ ಬಿಟ್ಟು ಇವತ್ತು ಕಾಂಗ್ರೆಸ್ ಅವರು ಹೇಳಿದ್ದಾರೆ ಏನೋ ಸ್ವಲ್ಪ ಖರ್ಚಿ ಕಾಸು ಕೊಡ್ತಾರೆ ಅಂತ ಹೇಳಿ. ಸತ್ಯ ಏನಂತ ನಿಮ್ಗೆ ಗೊತ್ತಿದ್ರೇನು ನಾವು ಬಂದ್ ಮಾಡ್ತೀರಿ, ನಾವು ಅದ್ ಮಾಡ್ತೀರಿ ಇದ್ ಮಾಡ್ತೀರಿ ಅಂತ ಹೇಳ್ತೀರಲ್ಲ, ಅದು ನನ್ಗಂತೂ ನನ್ನ ಮನ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವರು ಕೂಡಲೇ ರಾಹುಲ್ ಗಾಂಧಿ ರಾಯಮ್ಮ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಯಾರ್ಯಾರು ಇಟ್ಕೊಂಡಿದ್ರ ಪತ್ರವನ್ನ ಅಂಬೇಡ್ಕರ್ ಭಾವಚಿತ್ರವನ್ನ ನೀವೆಲ್ಲ ಅಂಬೇಡ್ಕರ್ಗಳೆಲ್ಲ ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥವ್ರು ನೀವು ಕೂಡಲೇ ಕ್ಷಮೆಯಾಚನೆ ಮಾಡ್ಬೇಕು ಅಂಬೇಡ್ಕರ್ ರೀತಿಯಲ್ಲಿ ಒತ್ತಾಯ ಮಾಡ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಮುಕ್ತಾಯ ಮಾಡ್ತೀನಿ.